ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕರಾವಳಿಗೆ ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ಅಗತ್ಯ, ಮಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಛತ್ತೀಸ್ಗಢದಲ್ಲಿ ಏಷ್ಯಾದ ಅತಿ ದೊಡ್ಡ ಮರೈನ್ ಫಾಸಿಲ್ ತಾಣ, ಅಳಿದು ಹೋದ ಪ್ರಾಣಿ ಸಂಕುಲದ ಬಗ್ಗೆ ಇಂಚಿಂಚು ಮಾಹಿತಿ. ಪ್ರವಾಸೋದ್ಯಮ ನೀತಿ 2026 ಹೊರತಂದ ಒಡಿಶಾ ಸರ್ಕಾರ, ಖಾಸಗಿ ಹೂಡಿಕೆಯನ್ನು ಉತ್ತೇಜಿಸಲು ನೂತನ ಕ್ರಮ. ವಿಶಾಖಪಟ್ಟಣದಲ್ಲಿ ಭಾರತೀಯ ಲೈಟ್ ಹೌಸ್ ಉತ್ಸವಕ್ಕೆ ತೆರೆ, ವಂದೇ ಮಾತರಂಗೆ ಕೂಚುಪುಡಿ ನೃತ್ಯದ ಮೂಲಕ ಗೌರವ ಸಮರ್ಪಣೆ. ಕರಾವಳಿ ಪ್ರವಾಸೋದ್ಯಮದ ಕುರಿತು ಮಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಶಾದಾಯಕ ಪ್ರತಿಕ್ರಿಯೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಕರಾವಳಿ ಕರ್ನಾಟಕ ಪ್ರವಾಸೋದ್ಯಮ ಸಮಾವೇಶ 2026 ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕರಾವಳಿ ಭಾಗದ ಪ್ರವಾಸೋದ್ಯಮಕ್ಕೆ ಪ್ರತ್ಯೇಕ ಪ್ರವಾಸೋದ್ಯಮ ನೀತಿಯನ್ನ ಜಾರಿಗೆ ತರಲಾಗುವುದು. ಈ ಭಾಗದಲ್ಲಿ ಸಿಆರ್ಝೆಡ್ ನಿಯಮಗಳು ಮತ್ತು ಕೋಸ್ಟಲ್ ಪೊಲೀಸ್ ಇಲಾಖೆಗಳಿಂದ ಸಂಬಂಧಿಸಿದ ಕೆಲ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಪ್ರವಾಸೋದ್ಯಮಕ್ಕೆ ಅಡ್ಡಿಯಾಗ್ತಾ ಇದೆ. ಈ ಕುರಿತು ಚರ್ಚಿಸಲು ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ಕರೆಯಲಾಗಿದೆ. ಇದಲ್ಲದೆ ವಿದೇಶಗಳಲ್ಲಿರುವ ಇಲ್ಲಿನ ಉದ್ಯಮಿಗಳು ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲು ಉತ್ಸುಕರಾಗಿದ್ದಾರೆ. ಇದರಿಂದ ಸ್ಥಳೀಯವಾಗಿ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಈ ನಿಟ್ಟಿನಲ್ಲಿ ಉದ್ಯಮಿಗಳು ಮತ್ತು ಸಾರ್ವಜನಿಕರು ತಮ್ಮ ಸಲಹೆಗಳನ್ನು ನೀಡಬಹುದು. ಸರ್ಕಾರವು ಹೂಡಿಕೆದಾರರಿಗೆ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ಭರವಸೆ ನೀಡಿದ್ದಾರೆ. ಏಷ್ಯಾದ ಅತಿ ದೊಡ್ಡ ಮರೈನ್ ಫಾಸಿಲ್ ತಾಣವಾಗಿ ಗೊಂಡ್ವಾನಾ ಮರೈನ್ ಫಾಸಿಲ್ ಪಾರ್ಕ್ ತಲೆ ಎತ್ತಿದ್ದು ಛತ್ತೀಸ್ಗಢದ ಪ್ರವಾಸೋದ್ಯಮಕ್ಕೆ ಕಳೆ ಬಂದಿದೆ. ಗೊಂಡ್ವಾನಾ ಮರೈನ್ ಫಾಸಿಲ್ ಪಾರ್ಕ್ ಸುಸ್ಥಿರ ಪರಿಸರ ಪ್ರವಾಸೋದ್ಯಮಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದ್ದು, ಇದು ರಾಜ್ಯದ ವೈಜ್ಞಾನಿಕ ಮತ್ತು ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿದೆ ಎಂದು ಛತ್ತೀಸ್ಗಢ ಸರ್ಕಾರ ಅಭಿಪ್ರಾಯಪಟ್ಟಿದೆ. ಆಕರ್ಷಕ ಫಾಸಿಲ್ ಪ್ರದರ್ಶನಗಳು, ಕಲಾಕೃತಿಗಳು ಮತ್ತು ಕಲಿಕಾ ಕೇಂದ್ರಗಳ ಮೂಲಕ ಅಳಿದು ಹೋದ ಪ್ರಾಣಿ ಸಂಕುಲದ ಬಗ್ಗೆ ಡಾಕ್ಯುಮೆಂಟರಿ ಮೂಲಕ ಸಂಪೂರ್ಣ ಮಾಹಿತಿಗಳನ್ನು ಇಲ್ಲಿ ತಿಳಿಯಬಹುದಾಗಿದೆ. ಅಲ್ಲದೆ 4.5 ಶತಕೋಟಿ ವರ್ಷಗಳ ಇತಿಹಾಸದ ಬಗೆಗೂ ಪ್ರವಾಸಿಗರಿಗೆ ಮಾಹಿತಿ ದೊರೆಯಲಿದೆ. ಒಡಿಶಾ ರಾಜ್ಯ ಸಚಿವ ಸಂಪುಟವು ನೂತನ ಪ್ರವಾಸೋದ್ಯಮ ನೀತಿ 2026ಕ್ಕೆ ಅನುಮೋದನೆ ನೀಡಿದೆ. ಈ ಮೂಲಕ ರಾಜ್ಯ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದರ ಜತೆಗೆ ಆತಿಥ್ಯ ಕ್ಷೇತ್ರದ ಉನ್ನತಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ವಿಷನ್ 2036 ಮತ್ತು ವಿಷನ್ 2047ರ ಗುರಿಯನ್ನ ಯಶಸ್ವಿಯಾಗಿ ತಲುಪಲು ಈ ಮಸೂದೆ ಸಹಕಾರಿಯಾಗಲಿದೆ. ಆತಿಥ್ಯ ಕ್ಷೇತ್ರದ ಹೂಡಿಕೆ ಹೊರೆಯನ್ನ ಕಡಿಮೆ ಮಾಡಲು ಇದು ಸಹಕಾರಿಯಾಗಿದೆ. ಈ ಹೊಸ ನೀತಿಯನ್ನ ಸ್ಪೆಷಲ್ ಝೋನ್ಗಳಿಗೆ ಮಾತ್ರ ಮೀಸಲಿಟ್ಟಿದೆ. ಹೈ ಪೊಟೆನ್ಷಿಯಲ್ ಟೂರಿಸ್ಟ್ ಡೆಸ್ಟಿನೇಷನ್ಗಳಿಗೂ ವಿಸ್ತರಿಸಲಾಗಿದೆ. ಆಯ್ದ ಪ್ರವಾಸೋದ್ಯಮ ಘಟಕಗಳ ಬಂಡವಾಳ ಹೂಡಿಕೆಗೆ ಸಬ್ಸಿಡಿ ನೀಡುವುದಾಗಿ ಮಸೂದೆಯಲ್ಲಿ ಉಲ್ಲೇಖಿಸಲಾಗಿದೆ. ಪ್ರೈವೇಟ್ ಸೆಕ್ಟರ್ ಸಹಯೋಗದಲ್ಲಿ 2036ರ ವೇಳೆಗೆ 15,000 ಸ್ಟಾರ್ ಕ್ಯಾಟಗರಿ ಹೋಟೆಲ್ಗಳನ್ನು ನಿರ್ಮಾಣ ಮಾಡುವುದು ಈ ಮಸೂದೆಯ ಮುಖ್ಯ ಉದ್ದೇಶವಾಗಿದೆ. ಭಾರತೀಯ ಲೈಟ್ ಹೌಸ್ ಉತ್ಸವದ 3ನೇ ಆವೃತ್ತಿಯು ವಿಶಾಖಪಟ್ಟಣದ ಎಂಜಿಎಂ ಪಾರ್ಕ್ನಲ್ಲಿ ಅದ್ದೂರಿಯಾಗಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ, ಸರ್ಕಾರ ಲೈಟ್ ಹೌಸ್ ಪ್ರವಾಸೋದ್ಯಮದ ಮೂಲಕ ಸ್ಥಳೀಯ ಉದ್ಯಮಗಳ ಪ್ರಚಾರಕ್ಕೆ ಮುಂದಾಗಿದೆ. ಈ ಮೂಲಕ ಕರಾವಳಿ ಭಾಗದ ಜನರಿಗೆ ಉದ್ಯೋಗಾವಕಾಶ ಹೆಚ್ಚುವುದರ ಜತೆಗೆ ಸ್ಥಳೀಯ ಆರ್ಥಿಕತೆ ವೃದ್ಧಿಯಾಗಲಿದೆ ಎಂದು ತಿಳಿಸಿದ್ದಾರೆ. 2 ದಿನಗಳ ಈ ಉತ್ಸವ ವಿಜೃಂಭಣೆಯಿಂದ ನಡೆದಿದ್ದು, ಉತ್ಸವದ ಮೊದಲ ದಿನದಂದು 150 ವರ್ಷಗಳನ್ನು ಪೂರೈಸಿದ ವಂದೇ ಮಾತರಂಗೆ ಕೂಚುಪುಡಿ ನೃತ್ಯದ ಮೂಲಕ ಗೌರವ ಸಲ್ಲಿಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳುವ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಯಾಯಿತು. ಡೋಮ್ ಆಫ್ ದಿ ರಾಕ್ ಅಥವಾ ಖುಬ್ಬತ್ ಅಲ್ ಸಕ್ರಾ ಜಗತ್ತಿನ ಅತ್ಯಂತ ಪ್ರಸಿದ್ಧ ಮತ್ತು ಸುಂದರ ಸ್ಮಾರಕಗಳಲ್ಲಿ ಒಂದಾಗಿದೆ. ಬಹಳಷ್ಟು ಜನ ಇದನ್ನ ಮಸೀದಿ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ತಾಂತ್ರಿಕವಾಗಿ ಇದೊಂದು ಪವಿತ್ರ ಸ್ಮಾರಕ. ಮುಸ್ಲಿಮರು ಸಾಮೂಹಿಕ ನಮಾಜ್ ಸಲ್ಲಿಸುವುದು ಇದರ ಪಕ್ಕದಲ್ಲಿರುವ ಅಲ್ ಅಕ್ಸಾ ಮಸೀದಿಯಲ್ಲಿ. ಈ ಕಟ್ಟಡದ ಹೆಸರೇ ಸೂಚಿಸುವಂತೆ ಇದರ ಒಳಗೆ ಒಂದು ಬೃಹತ್ ಬಂಡೆ ಇದೆ. ಇದು ಮುಸ್ಲಿಮರಿಗೆ ಮತ್ತು ಯಹೂದಿಗಳಿಗೆ ಇಬ್ಬರಿಗೂ ಅತ್ಯಂತ ಪವಿತ್ರವಾಗಿದೆ. ದೂರದಿಂದಲೇ ಹೊಳೆಯುವ ಇದರ ಬೃಹತ್ ಬಂಗಾರದ ಗುಮ್ಮಟ ಇದರ ಆಕರ್ಷಣೆ. ಆದರೆ ಆರಂಭದಲ್ಲಿ ಇದಕ್ಕೆ ಸೀಸಾ ಅಥವಾ ಅಲ್ಯೂಮಿನಿಯಂ ಹೊದಿಕೆ ಇತ್ತು. 1990ರ ದಶಕದಲ್ಲಿ ಜೋರ್ಡಾನ್ನ ರಾಜ ಹುಸೇನ್ ವೈಯಕ್ತಿಕ ಆಸ್ತಿಯನ್ನ ಮಾರಿ ಸುಮಾರು 80 ಕೆಜಿ ಚಿನ್ನವನ್ನ ದೇಣಿಗೆಯಾಗಿ ನೀಡಿದ.
ಆ ಚಿನ್ನವನ್ನೇ ಕರಗಿಸಿ ಈ ಗುಮ್ಮಟಕ್ಕೆ ಲೇಪನ ಮಾಡಲಾಗಿದೆ. ಹಾಗಾದ್ರೆ ಡೋಮ್ ಆಫ್ ದಿ ರಾಕ್ ಎಲ್ಲಿದೆ? ಈಗ ಕ್ವಿಸ್ ಟೈಮ್. ಇಂದಿನ ಪ್ರಶ್ನೆ, ರಿಯೋ ಡಿ ಜನೈರೋದ ಪ್ರಸಿದ್ಧ ಕ್ರೈಸ್ಟ್ ದಿ ರಿಡೀಮರ್ ಪ್ರತಿಮೆ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರೈಬಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ.